ನಮಸ್ಕಾರ ವೀಕ್ಷಕರೇ, ಇವತ್ತು ಜೀವನದಲ್ಲಿ ಮದುವೆ ಅನ್ನೋದು ಪ್ರತಿಯೊಬ್ಬರಿಗೆ ಬೇಕಾದಂಥ ವಿಷಯ. ಯಾವುದು ರಾಶಿ ಪ್ರಕಾರದಲ್ಲಿ ಮಿಥುನ ರಾಶಿ ಅಂತ ಹೇಳ್ತೀವಿ ನಾವು. ಮಿಥುನ ರಾಶಿ ಪ್ರಕಾರದಲ್ಲಿ ಇವತ್ತು ಎಷ್ಟೋ ಜನ ಇಷ್ಟಪಟ್ಟಿರ್ತಾರೆ, ಮದುವೆ ಮಾಡ್ಕೋಬೇಕು, ನಾವೊಂದು ಒಳ್ಳೆಯ ಕಾರ್ಯ ಮಾಡಬೇಕು. ಮಿಥುನ ರಾಶಿಯವರು ನಮಗೆ ಹೆಣ್ಣು ಕೊಡುತ್ತಾ ಗಂಡು ಕೊಡುತ್ತಾ, ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಮಗೆ ಇಂಪ್ರೂವ್ಮೆಂಟ್ ಆಗುತ್ತಾ, ನಾವು ಎಷ್ಟು ದಿನಗಳಿಂದ ಮದುವೆ ಟ್ರೈಮ್ನೇ ಮಾಡ್ತಾ ಇದ್ದೀವಿ, ಸಾಲಾವಳಿ ಕಾಣ್ತಾ ಕೂಡಿ ಬರ್ತಾ ಇಲ್ಲ, ಜಾತಕ ಕೂಡಿ ಬರ್ತಾ ಇಲ್ಲ, ರಾಶಿ ನಕ್ಷತ್ರ ಕೂಡಿ ಬರ್ತಾ ಇಲ್ಲ. ಇಂಥ ಸಮಸ್ಯೆಯನ್ನು ಪ್ರತಿಯೊಬ್ಬ ಮನುಷ್ಯನಿಗೆ ತುಂಬ ಕಾಡ್ತಾ ಇರುತ್ತೆ. ನಾವು ಅದಕ್ಕೆ ಏನಕ್ಕೋಸ್ಕರ ಮದುವೆ ಆಗ್ತಾ ಇಲ್ಲ, ಏನಕ್ಕೋಸ್ಕರ ನಮ್ಮ ರಾಶಿಯಲ್ಲಿ ಈ ಥರ ತೊಂದರೆ ಇದೆ, ಮಿಥುನ ರಾಶಿಯವರಿಗೆ ನಮಗೆ ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಅಂತ 100ಕ್ಕೆ 100 ಅವರು ಪ್ರಶ್ನೆ ಕೇಳ್ತಾ ಇರ್ತಾರೆ. ಮಿಥುನ ರಾಶಿ ಪ್ರಕಾರದಲ್ಲಿ ಈ ವರ್ಷ ನಿಮಗೆ ಈ ಸಮಯದಲ್ಲಿ ನಿಮಗೊಂದು ಒಳ್ಳೆಯ ಕಂಕಣ ಬಲ ಇದೆ, ಒಳ್ಳೆಯ ದೈವ ಬಲ ಇದೆ, ಇಲ್ಲ ಒಳ್ಳೆಯ ಕಾರ್ಯಕ್ರಮ ಆಗಂಥ ಮಾರ್ಗದರ್ಶನ. ನಿಮಗೆ ಮದುವೆ ಆಗಬೇಕಂದ್ರೆ ನೀವು ಲವ್ ಮ್ಯಾರೇಜ್ ಆಗಿರ್ಬೋದು, ಅರೇಂಜ್ ಮ್ಯಾರೇಜ್ ಆಗಿದ್ದಿರ್ಬೋದು, ಇಷ್ಟಪಟ್ಟಿದ್ದಾಗಿರ್ಬೋದು, ಮದುವೆ ಆಗಬೇಕಾಗಿದ್ದು ನಿಜ ಇತ್ತಂದರೆ ನೀವು ಮಾಡಬೇಕಾಗಿದ್ದು ನವಗ್ರಹ ದೇವಸ್ಥಾನ ಅಂತ ಹೇಳ್ತೀವಿ ನಾವು. 9 ನವಗ್ರಹದ ಕಲ್ಲು, 9 ದೇವದ 9 ನೋಡಬೇಕಂದ್ರೆ ಎಲೆ 9 ರೂಪಾಯಿ ಕಾಯಿನು, ಮತ್ತು ನೋಡಬೇಕಂದ್ರೆ ಅಡಿಕೆ ಎಲೆ 1 ರೂಪಾಯಿ ಕಾಯಿನು. ಈ 9 ನವಗ್ರಹದಲ್ಲಿ ಇರುತ್ತೆ. 5 ಮಂಗಳವಾರ, ಒಂದು ಮಂಗಳವಾರ ಬಿಟ್ಟು ಒಂದು ಮಂಗಳವಾರ ನೀ ನವಗ್ರಹ ಸುತ್ತಕೊಂಡು ಬನ್ನಿ. ನಿಮಗೆ 100ಕ್ಕೆ 100 ನಿಮಗೆ ಕಂಕಣ ಬಲ ಕೈಗೂಡ್ತದೆ, ಧನಪ್ರಾಪ್ತಿ ಕೈಗೂಡ್ತದೆ, ಮದುವೆನೂ ಆಗುತ್ತೆ, ಇಷ್ಟಪಟ್ಟಿದ್ದ ಅನುಕೂಲ ಆಗುತ್ತೆ. ನಮ್ಮ ಕಾರ್ಯಕ್ರಮ ನೋಡ್ತಾ ಇರೋದವ್ರು ಎಲ್ಲರಿಗೆ ಶೇರ್ ಮಾಡಿ ಮತ್ತು ಎಲ್ಲರಿಗೆ ಲೈಕ್ ಕೊಡಿ ಅಂತ. ರೀಲ್ಸ್ ಒಳಗಡೆ ನೂರಾರು ಲಕ್ಷಾಂತರ ಜನಗಳು ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ. ನಮಸ್ಕಾರ ಎಲ್ಲರಿಗೆ.